ಮುರಳಿಯ ಗಾನಕ್ಕೆ ಮನಸೋದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯು ನೀ ತಂದೆಯ ಮನದಲ್ಲಿ ಆಸೆಯು ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ಯಮುನಾ ತೀರಕ್ಕೆ ನೀರಾದೆಯ ರಾಧೆಯ ಮನಕ್ಕೆ ಭೂಪಾಲನಾದೆ ಯಮುನಾ ತೀರಕ್ಕೆ ನೀರಾದೆಯಾದೆ ರಾಧೆಯ ಮನಕ್ಕೆ ಭೂಪಾಲನಾದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯೋ ನೀ ತಂದೆಯ ಮನದಲ್ಲಿ ಆಸೆಯೋ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯು ನೀ ತಂದೆಯ ಮನದಲ್ಲಿ ಆಸೆಯು ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ
ಹೇಗಾಯಿತು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರೇಯಸಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದಂತ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕರ್ಣ ಇನ್ನೂ ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತಿಯಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ಆ ಯುದ್ಧದಲ್ಲಿ ನಾನೊಂದು ಸಮರ ಗೀತೆಯನ್ನು ಬೋಧಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಪೃಥ್ವಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರರ ರಕ್ತದಿಂದ ಸುಸಜ್ಜಿತವಾಗಿ ಮಾಡಿ
ಧರ್ಮ ರಾಜ್ಯ ಪುಣ್ಯ ಬೀಜಂದು ಒಂದನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಜ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿನ್ನ ಸ್ಪರ್ಶ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೆಲ್ಲ ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನಡೆದ ನಿಮಗೆ ಇಂತಹ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಭ್ರಮೆಯಾನಂದದೇ ಇಹಲೋಕ, ಭ್ರಮೆಯಾನಂದದೇ ಇಹಲೋಕ, ಮದಿಸಿದ ಜನರ ತುಳಿಯುವೆ ಭೂಗತ, ಮದಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಕೆ ಪ್ರಿಯ ಸಖಿ ಕಾಂತೆ, ಈ ಭಯವೇಕೆ ಪ್ರಿಯ ಸಖಿ ಕಾಂತೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಭ್ರಮೆಯಾನಂದದೇ ಇಹಲೋಕ. ಆಸೆಯು ಕವಿದ ದೂಷಿತ ಕೌರವ, ದೇಶದಿ ಸಮರ ರಕ್ತವ ಹರಿಸೆ, ಆಸೆಯು ಕವಿದ ದೂಷಿತ ಕೌರವ, ದೇಶದಿ ಸಮರ ರಕ್ತವ ಹರಿಸೆ, ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ, ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ, ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ, ಅಂದಿಗೆ ಧರ್ಮದ ಉದಯಾರಂಭ, ಅಂದಿಗೆ ಧರ್ಮದ ಉದಯಾರಂಭ. ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸುವುದೇಕೆ, ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸುವುದೇಕೆ, ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸುವುದೇಕೆ, ಭ್ರಮೆಯಾನಂದದೇ ಇಹಲೋಕ, ಭ್ರಮೆಯಾನಂದದೇ ಇಹಲೋಕ, ಇಹಲೋಕ. ಕಾಲಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಆದರೆ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ನಾನು ಹೋಗುವ ಮುನ್ನ ನಮ್ಮಿಬ್ಬರ ಪ್ರಣಯವು ನೃತ್ಯ ಸಂಗೀತದೊಂದಿಗೆ ಸಾಗಲಿ. ಹಾಗೆ ಆಗಲಿ ಸ್ವಾಮಿ.
ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ತಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ತಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನ ಒಲಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನ ಒಲಿಸಿ ಮನ ಮಂದಿರದೊಳು ನಿಲ್ಲಸಿ ಪ್ರಣಯಾನಂದದ ತನಿನವ ಬೀರುತ್ತ ಗೆಲುವಿನ ತಾರೆ ಒಲವನ್ನು ತೋರುವೆ ನಿಲಗು ನೀಲಾಂಬರಿ ಗೆಲುವಿನ ತಾರೆ ಒಲವನ್ನು ತೋರುವೆ ನಿಲಗು ನೀಲಾಂಬರಿ ಗೆಲುವಿನ ತಾರೆ ಒಲವನ್ನು ನಿಲಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಸೈನಿಕ ಮಂತ್ರಿ ಪ್ರಭು ಅಗ್ರಜ ಭುಜಫಲ ಶೌರ್ಯದಿ ಮರಿತಲಿರಬೆ ಸಮಾನರಾಗಿದ್ದರು ದರೆಯೊಳಗೆ ಎಣೆಯುವರೆ
ಜಪದ ಶೌರ್ಯದಿ ಮೆರೆಯುತ್ತಲಿರುವೆ ಸಮಾನರಾರಿಹರು ದರೆಯೊಳಗೆ ಹೆಣೆಯುವರೆ ಅದಮರ ಪಿಡಿದು ಮದಮನ ಮುರಿದು ಅದಮರ ಪಿಡಿದು ಮದಮನ ಮೆರೆದು ವೀರ ಸಾರ್ವಭೌಮ ಮೆರೆಯುತ್ತಲಿರುವೆ ಅದಮರ ಪಿಡಿದು ಮದಮನ ಮೆರೆದು ಸಾರ್ವಭೌಮತೆ ಮೆರೆಯುತ್ತಲಿರುವೆ ಸುಖಿಸುತ್ತಾ ಬಾಳುತ್ತಾ ಮೆರೆಯುತ್ತಾ ಸುಖಿಸುತ್ತಲೇ ಬಾಳುತ್ತಾರೆ ಮೆರೆಯುತ್ತಾರೆ ಭುಜಫಲ 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 ಶೌರ್ಯತೆ ಮೆರೆಯುತ್ತಲಿರುವೆ ಸಮಾನರಾರಿಹರು ದರೆಯೊಳಗೆ ಹೆಣೆಯುತ್ತದೆ ತ್ರಿಭುವನದೊಳಗೆ ಸರಿಸಮರಾರು ಸಾರ್ವಭೌಮತೆ ಮೆರೆಯುತ್ತಲಿರುವೆ ತ್ರಿಭುವನದೊಳಗೆ ಸರಿಸಮರಾರು ಸಾರ್ವಭೌಮತೆ ಮೆರೆಯುತ್ತಲಿರುವೆ ಸುಖಿಸುತ್ತಾ ಬಾಳುತ್ತಾ ಮೆರೆಯುತ್ತಾ ಸುಖಿಸುತ್ತಲೇ ಬಾಳುತ್ತಲೇ ಮೆರೆಯುತ್ತಲೇ ಭುಜಫಲ 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 ಶೌರ್ಯತೆ ಮೆರೆಯುತ್ತಲಿರುವೆ ಸಮಾನರಾರಿಹರು ದರೆಯೊಳಗೆ ಹೆಣೆಯುವರೆ ಮಂತ್ರಿ ಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಶ್ರೀಕೃಷ್ಣನ ಧ್ಯಾನ ಮಾಡುತ್ತಾ ಯಾವ ರೀತಿ ಎಂದು ತಿಳಿಸುವಂತಾಗು ತಮ್ಮ ಆಜ್ಞೆ ರಾಜ ರಾಜ ಲಾಲ ಜಯ ಮತ್ತ ಬೇಳ ಜಯ ರಾಜ ರಾಜ ಲಾಲ ಜಯ ಮತ್ತ ಬೇಳ ಜಯ ಈಗಲೇ ಬರುವನು ಈಗಲೇ ಬರುವನು ಸೂರ ಕಂಡು ಬರುವನು ಈಗಲೇ ಬರುವನು ಸೂರ ಕಂಡು ಬರುವನು ರಾಜ ರಾಜ ಲಾಲ ಜಯ ಮತ್ತ ಬೇಳ ಜಯ ಈಗಲೇ ಬರುವನು ಸೂರ ಕಂಡು ಬರುವನು ಈಗಲೇ ಬರುವನು ಸೂರ ಕಂಡು ಬರುವನು ರಾಜ ರಾಜ ಲಾಲ ಜಯ ಮತ್ತ ಬೇಳ ಜಯ ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೀಳುತ್ತಾ ಬೆಳೆ ಬೆಳೀತಾ ಪ್ರಜೆಗಳೆಲ್ಲರೂ ಕ್ಷೇಮದಿಂದರು ಮತ್ತೆ ಒಪ್ಪಣೆ ವಲಯ ಮಂತ್ರಿ ನಿನ್ನ ಪೀಠ ಅಲಂಕರಿಸು ತಮ್ಮ ಆಜ್ಞೆ ಸೈನಿಪ ಸೈನಾದೀಪ ಸೈನವಂತಿ ಹೋದು ಸೈನಾದೀಪ ಸೈನಾದೀಪ ಸೈನವಂತಿ ಹೋದು ಸೈನಾದೀಪ ಚತುರಾಜರ ಮಗೆ ಕಪ್ಪು ಕಾಣಿಕೆಯ ಚತುರಾಜರ ಮಗೆ ಕಪ್ಪು ಕಾಣಿಕೆಯ ಕಪ್ಪಾಗೆ ತಂದ ಒಪ್ಪಿಸು ತಲಿ ಹೊರೆ ಕಪ್ಪಾಗೆ ತಂದ ಒಪ್ಪಿಸು ತಲಿ ಹೊರೆ ಸೈನಾದೀಪ ಸೈನವಂತಿ ಹೋದು ಸೈನಾದೀಪ ಸೈನಾದೀಪ ಸೈನದೀಪ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿ ಶತ್ರು ಸಹಾಯದಿಂದ ಕುಡಿಯುವುದೆಂದು ತಿಳಿಸುವಂತಾಗು ಅಪ್ಪಣೆ ಮಹಾಪ್ರಭು ಧರಣಿ ವೈಭವ ವೈಭವ ನಿಮಗೆ ಸಾರಿ ಕರೆಯಗೆ ಧರಣಿ ವೈಭವ ವೈಭವ ನಿಮಗಳೇ ಯಾರಿ ಕರೆಯಗೆ ಮಹಾಪ್ರಭು ವಿಜಯಗಳಿಂದ ಧರ್ಮವನ್ನು ಸಹಾಯಲ್ಲ ಧರ್ಮ ವಿಜಯದ ಸಾಹಸದಿಂದ ಸಾಧಕರಿಲ್ಲದ ಬಾಳುವ ಜನರ ಮಾನವ ಲೋಕದ ಶಾಂತ ಬೀರದಿ ಸಮರಾಂತಕ ನಾಯಕ ದಾತನೆಂಬುನವ ಲೋಕದ ಶಾಂತ ವೀರದಿ ಸಮರಾಂತಕ ನಾಯಕ ಧೀರ ಸಮರಾಂತಕನ ವೀರ ಧೀರ ಸಮರಾಂತಕನ ಧರಣಿ ವೈಭವ ವೈರುಕಲಾಂತ ನಿಮಗಳ ಯಾರಿ ಕರೆಯಗೆ ನಿಮಗಳ ಯಾರಿ ಕರೆಯಗೆ ನಿಮಗಳ ಯಾರಿ ಕರೆಯಗೆ ಮಹಾಪ್ರಭು ಶತ್ರುಗಳನ್ನು ಕಂಡರೆ ನಮ್ಮ ಸೇನಾಧಿಪರು ಸಿಂಹದಂತೆ ಗರ್ಜಿಸುವರು
ಸತಳ ರಾಜರನ್ನು ಶತ್ರುಗಳನ್ನು ಟರಡಿಸಿ ಸತಳ ರಾಜರನ್ನು ತನ್ನ ಅಧೀನಂತೆ ಮಾಡಿ ಆ ಇಂದ್ರನೇ ತಡೆಯುವಷ್ಟು ಬಲ ಉಳ್ಳವನಾಗಿರುವರು ಮತ್ತನ್ನ ಇನ್ನೇನು ಅಪ್ಪಣೆ ಮಹಾಪ್ರಭು. ಬಹಳ ಸಂತೋಷ ಏನಪ್ಪ, ನಿನ್ನ ಪೀಠವನ್ನು ಕಳಿಸು. ಎಂತ ಧನ್ಯನೋ ಇಂಥ ವೀರರ ಪಡೆದ ನಾನು, ಎಂತ ಧನ್ಯನೋ ಎಂತ ಧನ್ಯನೋ ಇಂಥ ವೀರರ ಪಡೆದು ನಾನು, ಎಂತ ಧನ್ಯನೋ. ಸಂತು ಅದನ್ನು ಚಿಂತೆ ಮಾಡ್ತಾ ಮಂದಿ ಮಂದಳು ಏಳು ಎಂದಳು, ಸಂತು ಅದನ್ನು ಚಿಂತೆ ಮಾಡ್ತಾ ಮಂದಿ ಮಂದಳು ಏಳು ನಂದಳು. ವಿರೋಧೀದರ ನಿಮ್ಮ ಶವದಿ ಅರಸುಗಂಧದ ಮನದಲ್ಲಿ, ವಿರೋಧೀದರ ನಿಮ್ಮ ಶವದಿ ಅರಸುಗಂಧದ ಮನದಲ್ಲಿ. ಎಂತ ಧನ್ಯನೋ ಇಂಥ ವೀರರ ಪಡೆದು ನಾನು, ಎಂತ ಧನ್ಯನೋ ಎಂತ ಧನ್ಯನೋ. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಜ್ಞೆ. ಮಹಾಪ್ರಭುವಿಗೆ ಜಯವಾಗಲಿ. ಚಾಲನೆ ಸಮಾಚಾರವೇನು? ನಿಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವ. ಏನು? ನನ್ನ ಪ್ರಿಯ ಶಿಷ್ಯನ ದುರ್ಯೋಧನ ಬರ್ತಿರುವನೆ, ಅವರನ್ನು ಬಹಳ ಗೌರವದಿಂದ ಬರಮಾಡಿಕೊಳ್ಳಿ. ಗುರುದೇವ, ನಿನಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ನಿನ್ನ ಪೀಠವನ್ನು ಅಲಂಕರಿಸು. ಯಾರಲ್ಲಿ ಕರೆಯಿರಿ. ಆಜ್ಞೆ. ಅದೇ ತಪ್ಪ. ಏನಿ ಮೌರಜನಾದ ಏನಿ ಹೃತಾನ್ಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಮಾಮ ಗಗ ಮಾಮ ನೀನಿ ವದ ನೀನಿ ಸಾಸದಲ್ಲಿ ಸಾಸ್ತ ಮಾಮ ಗಗ ಮಾಮ ನೀನಿ ದದ ನೀನಿ ಸಾಸದಲ್ಲಿ ಸಾಸ ಮಾಮ ಗಗ ನೀನಿ ದದನಿ ಸಾಸದಲ್ಲಿ ಸಾ ಮಾಮ ಗಗ ನೀನಿ ದದನಿ ಸಾಸದಲ್ಲಿ ಸಾ దని సన సని సని దని దద మగమ సగ సని సని దని ద మగమ దన దని
ಗಮಗನಿಸ ಗಮಗನಿಸ ಧಕ್ಕೆಯ ಶಿರ ಕೆತ್ತಿ ತಾಲಗೋಲಿಂ ತಟ್ಟಿ ಧಕ್ಕೆಯ ಶಿಲ ಕೆತ್ತಿ ತಾಲಗೋಲಿಂ ತಟ್ಟಿ ಕೀಟ ಧಿಮ್ಮಿ ಕೀಟ ತಕಜುಣವೇನುದೆ ಧಕ್ಕೆಯ ಶಿರ ಕೆತ್ತಿ ತಾಲಗೋಲಿಂ ಕಟ್ಟಿ ತಕೀಟ ಧಿಮ್ಮಿ ಕೀಟ ತಕಜುಣವೇನುದೆ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಧಕ್ಕೆಯ ಶಿಲ ಕೆತ್ತಿ ತಾಲಗೋಲಿಂ ತಟ್ಟಿ ತಕೀಟ ಧಿಮಿ ಕೀಟ ತಕಜುಣುವೆನುದೆ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿತವ ಕುಣಿಯೇನಿಯಲೆ ಬಾರಿ ಸೊಕ್ಕಿದ ಕುಣಿತವ ಕುಣಿಯೇನಿಯಲೆ ಬಾಲೆಯೇನಿ ಆಹಾ ಬಲೆ 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 ಮಹಾಪ್ರಭು ಬಲೆ ಬಲೆ ಏನಿ ಬಲೆ ಬಲೆ ಬಲ ಬಲೆ ಹಾ ಏನಿ ಏನಿ ಮಹಾನ್ ಓ ಆಮಿನಿ ಏನಿ ಸಂಭ್ರಮದಂದವೇ ಬಲು ಚದವೇ ಏನಿ ಮಹಾನಂದವೇ ಭಾಮಿನಿಗೆ ನೀ ಸಂಭ್ರಮದಂದವೇ ಬಲು ಚದವೇ ನೀ ಮಹಾನಂದವೇ ಮಂತ್ರಿ ರಾತ್ರಿಗೆ ಬಹುಮಾನ ಕಳಿಸ್ಕೊಡು ಆಗಲಿ ಪ್ರಭುನಪ್ಪ ಆವತ್ ಪ್ರಭು ಓಕೆ ದುರ್ಯೋಧನ ಗುರುದೇವ ನೀನು ಬಂದು ಸಮಾಚಾರವೇನು ಗುರುದೇವ
ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು ಗುರುದೇವ. ಏನು ನಿನಗೆ ಇದ್ದಾರೆ? ನಿನ್ನ ಯುದ್ಧ ಅಂದರೆ ನಾನು ಸುಮ್ಮನಿರುವನೆ, ನಿನ್ನ ಯುದ್ಧವನ್ನು ನನ್ನ ಯುದ್ಧ ಅಂತ ತಿಳಿದು ಬರುವನು. ಹೇಳಲೇ ಗುರುದೇವ. ದುರ್ಯೋಧನ, ಗುರುದೇವ, ಕೃಷ್ಣನ ಹೋದ ಸಮಾಚಾರವೇನಾಯಿತು? ಗುರುದೇವ, ನಾನು ಬಹಳ ರಹಸ್ಯವಾಗಿ ಕೃಷ್ಣನ ಮನೆಗೆ ಹೋಗಿದ್ದೆನು. ಆದರೆ ಆ ಅರ್ಜುನನಿಗೆ ಹೇಗೆ ತಿಳಿಯಿತು ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ನಾನು ನಿಮ್ಮ ಯಾದವ ಸಹಾಯವನ್ನು ಅಪೇಕ್ಷಿಸಿರುವೆನು ಗುರುದೇವ. ಆ ಅರ್ಜುನನು ನಿರಾಯುಧನಾದ ಕೃಷ್ಣನನ್ನು ಅಪೇಕ್ಷಿಸಿರುವನು ಗುರುದೇವ. ಇರಲಿ, ಕೃಷ್ಣನೇ ಬೇರೆ ನಾನೇ ಬೇರೆ ಆದದ್ದು ಅಸಂಗತವಾಯ್ತಲ್ಲ. ಇರಲಿ, ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರೊಡನೆ ಕಾದಾಡುವುದಿല്ലെಂದು ವಶವನ್ನು ಭದ್ರಪಡಿಸಿಕೊಂಡು ಬರ್ತಾನೆ. ಅದನ್ನು ಮಾತ್ರ ಸ್ಥಿರಪಡಿಸಿಕೊಂಡೇ ಬಂದಿರುವನು ಗುರುದೇವ. ಬಹಳ ಸಂತೋಷವಾಯಿತು. ಶಲ್ಯನನ್ನು ನಿನ್ನ ಸೈನಿಕ ಮಾಡಿಕೊಳ್ಕೊ, ಭದ್ರದೇಶನ ರಾಜನನ್ನು ನಿನ್ನ ಸೈನಿಕ ಬರಮಾಡಿಸಿಕೊಳ್ಕೊ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ ನೊಂದ ಮಾಡಿ ಬಿಡುವನೆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ ನೊಂದ ಮಾಡಿ ಬಿಡುವನೆ ಪಾಂಡವ ಸೈನ್ಯ. ಇದು ಗುರು ಕ್ಷೇತ್ರ, ಗುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ, ಇದು ಗುರು ಕ್ಷೇತ್ರ. ಭೀಮನನ್ನು ಸೇರುವನು ನನ್ನ ತಮ್ಮನು, ಪಾರ್ಥನ ದಿನ ಹಾರಿರುವನು ವೀರಕರ್ಣನು. ಭೀಮನನ್ನು ಸೇಳುವನು ನನ್ನ ತಮ್ಮನು, ಪಾರ್ಥನ ದಿನ ಹಾರಿರುವನು ವೀರಕರ್ಣನು. ಭೀಷ್ಮಗಾದ ದ್ರೋಣ ಅಶ್ವತ್ಥಾಮರು, ಶಲ್ಯ ಜಗನ ಸೈನ್ಯವಾದಿ ಮಹಾರಥಿಗರು. ತಾತ ಭೀಷ್ಮಗಾದ ದ್ರೋಣ ಅಶ್ವತ್ಥಾಮರು, ಶಲ್ಯ ಜಗನ ಸೈನ್ಯವಾದಿ ಮಹಾರಥಿಗರು. ಚಿತ್ರ ಇದು ಗೌರವ ಕ್ಷೇತ್ರ, ಗುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ, ಇದು ಗೌರವ ಕ್ಷೇತ್ರ. ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಏನು ನಮ್ಮ ಅಗ್ರಜನು ಆ ದುರ್ಯೋಧನನ ಕಡೆ ಬಲವಾದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನೀಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅದು ಅಗ್ರಜನನ್ನು ಹಿಂಬಾಲಿಸಿ ಅವರನ್ನು ತಿವಿಯುವಂತೆ ಮಾಡುವೆನು. ಆಗ ಕೋಪಗೊಂಡ ಅಗ್ರಜನು ಅದನ್ನು ಒಡೆಯುವನು. ಆಗ ಅದನ್ನು ಮೃತಹೊಂದುವಂತೆ ಮಾಡುವೆನು. ಆಗ ಅಗ್ರಜನು ಅದರ ಪಾಪ ಪರಿಹಾರಕ್ಕಾಗಿ ಅಗ್ರಜನು ನನ್ನಲ್ಲಿ ಆಲೋಚಿಸಲು ಬರುವನು. ಆಗ ನಾನು ಆತನನ್ನು 21 ದಿನಗಳ ಕಾಲ ಪ್ರದಕ್ಷಿಣೆಗೆ ಕಳುಹಿಸಿ ಆತನು ಹಿಂತಿರುಗಿ ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ಜಾಗೃತವಾಗಿ ಹೋಗುವ ಮಾಯೆ, ನೀನು ಒಂದು ಗೋವಿನ ರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಇದೇನು ಯಾವುದೋ ಒಂದು ಗೋ ನನ್ನನ್ನು ಹಿಂಬಾಲಿಸುತ್ತೀರಲ್ಲ? ಇರಲಿ. ಏನಿದು? ಇದೆಷ್ಟು ಗದಿರಿದರು ನನ್ನನ್ನು ಹಿಂಬಾಲಿಸುತ್ತಿದೆಯಲ್ಲ? ಇರಲಿ, ಒಂದು ಸಣ್ಣ ಸಿಲಿಂದ ಹೊಡೆಯುವನು. ಶಾಂತ ಪಾಪ, ಇದೇನಿದು? ಒಂದು ಸಣ್ಣ ಸಿಲಿಂದ ಹೊಡೆದು ಮಾತ್ರಕ್ಕೆ ಈ ಗೋ ಮೃತಪಟ್ಟಿತ್ತಲ್ಲ. ಗೋವತ್ತೆ, ಶ್ರೀಹತ್ತೆ. ವಿಧಿಯೇ ವಿಧಿಯೇ
ನಾನೊಂದು ಗೋವಂದೆನೋ. ಕೊಂದೆನು ನಾನೊಂದು ಗೋವಂದೆನೋ. ತಿಳಿಯದೆಯೇ ವಿಧಿಯ ಪರಾಧ, ತಿಳಿಯದೆಯೇ ವಿಧಿಯ ಪರಾಧ. ಕೊಂದೆನು ನಾನೊಂದು ಗೋವಂದೆನೋ. ಏನನ್ನರಿಯದ ಗೋವೋ ಕ್ಷಣದಲ್ಲಿ ಅಪ್ಪಿತು ಸಾವು. ಏನನ್ನರಿಯದ ಗೋವೋ ಕ್ಷಣದಲ್ಲಿ ಅಪ್ಪಿತು ಸಾವು. ಕಂಡದೆ ನಗದೆ ಈ ಜಗವು, ಕಂಡದೆ ನಗದಿರದೆ ಈ ಜಗವು. ಯಾರಾಗುವರೋ ಪಾಪಿಗೆ ನೆರವು, ಯಾರಾಗುವರೋ ಪಾಪಿಗೆ ನೆರವು. ಕೊಂದೆನು ನಾನೊಂದು ಗೋವಂದೆನು. ತಿಳಿಯದೆಯೇ ವಿಧಿಯ ಪರಾಧ, ತಿಳಿಯದೆಯೇ ವಿಧಿಯ ಪರಾಧ. ಕೊಂದೆನು ನಾನೊಂದು ಗೋವಂದೆನು. ಕೊಂದೆನು ನಾನೊಂದು ಗೋವಂದೆನು. ಕೊಂದೆನು ನಾನೊಂದು ಗೋವಂದೆನು. ಏದು ಗೋಹತ್ಯೆ ಶಿಶುಹತ್ಯೆ ರವರವ ನರಕಕ್ಕೆ ಪ್ರಾಪ್ತಿ ಮಾಡಿಕೊಡಲಿಲ್ಲ. ಏನು ಮಾಡಲಿ? ಈ ನನ್ನ ಜನ್ಮವೂ ಸುಟ್ಟು ಈ ಪಾಪ ಪರಿಹಾರವಾಗುವುದಿಲ್ಲಲ್ಲ. ಈ ಪಾಪ ಪರಿಹಾರಕ್ಕಾಗಿ ನಾನು ಯಾರನ್ನು ಮರೆಯಲಿ? ಓ ಇರಲಿ, ನನ್ನ ತಮ್ಮನ ಕೃಷ್ಣನ ಕರೆಯುವನು. ಕೃಷ್ಣ ಕೃಷ್ಣ ಕೃಷ್ಣ, ಎಲ್ಲಿರ್ಬೇಕು ಕೃಷ್ಣ? ಬೇಗ ಬರುವಂತಾಗು. ಅಣ್ಣ ಕೃಷ್ಣ ಅಣ್ಣ ಬಂದೇ ಕೃಷ್ಣ. ಕರೆದೆ ಅಣ್ಣ. ಕೃಷ್ಣ ಏಕಣ್ಣ, ಏಕೆ ಚಿಂತಾಕ್ರಾಂತನಾಗಿ ಇರ್ಬೇಕು? ಕೃಷ್ಣ ತೋರಿಸು ಈ ಪಥವ ಕೃಷ್ಣ, ತೋರಿಸು ಈ ಪಥವ ಕೃಷ್ಣ, ತೋರಿಸು ಈ ಪಥವ ಕೃಷ್ಣ, ತೋರಿಸು ಈ ಪಥವ. ಅಸಭಾಗ್ಯನಾದೆ ವೃಷಭವನಾಟಗೈದು, ಅಸಭಾಗ್ಯನಾದೆ ವೃಷಭವ ಹತಗೈದು, ಮತಿಮಂತನಾದೆ ವೃಷಭವ ಹತಗೈದು, ಮತಿಮಂತನಾದೆ ವೃಷಭವ ಹತಗೈದು. ತೋರಿಸು ಈ ಪಥವ ಕೃಷ್ಣ, ತೋರಿಸು ಈ ಪಥವ, ತೋರಿಸು ಈ ಪಥವ. ಕೃಷ್ಣ, ನಾನು ಬೋಧಿಸಿಗೆ ಹೋಗುವಾಗ ಯಾವುದೋ ಒಂದು ಗೋವು ನನ್ನೇ ಹಿಂಬಾಲಿಸಿತು. ಒಂದು ಸಣ್ಣ ಸಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತು. ಈ ಪಾಪ ಪರಿಹಾರಕ್ಕಾಗಿ ಯಾವುದಾದ್ರೂ ಒಂದು ಮಾರ್ಗವನ್ನು ತೋರಿಸಿ ಕೃಷ್ಣ. ಅಣ್ಣ, ಗೋಹತ್ಯಾ ದೋಷವು ರವರವಾದಿ ನರಕಕ್ಕೆ ದೂಡುವುದು. ಅದರ ಪಾಪ ಪರಿಹಾರಕ್ಕಾಗಿ ಇಂದಿನಿಂದಲೇ ಪುರಪ್ರವೇಶ ಮಾಡದೆ 21 ದಿನಗಳ ಕಾಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿದರೆ ಅದರ ಪಾಪ ಪರಿಹಾರವಾಗುವುದೆಂದು ನಮ್ಮ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಈಗ ಅದರಂತೆ ಮಾಡಲು ಸಾಧ್ಯವೇನಣ್ಣ? ಹೇಗೆ ಸಾಧ್ಯವಿಲ್ಲ ಕೃಷ್ಣ. ನನ್ನ ಪಾಪ ಪರಿಹಾರಕ್ಕಾಗಿ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ. ಅಣ್ಣ, ಇನ್ನು 3 ದಿನದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಆ ಕೌರವನಿಗೆ ಮಾತು ಕೊಟ್ಟಿರುವುದನ್ನು ಮರೆತಿರಾ? ಕೃಷ್ಣ, ಕೌರವರಿಗೆ ಯುದ್ಧದ ಚಿಂತೆ, ನನಗೆ ಬಂದಿರೋ ಪಾಪ ಪರಿಹರಿಸುವ ಚಿಂತೆ. ನಾನು ಈಗಲೇ ಭೂಸತ್ಯನ ಕೊಡುವನು ಕೃಷ್ಣ. ಅಣ್ಣ, ನಿನ್ನನ್ನೇ ನಂಬಿರುವ ಆ ಕೌರವನ ಪಾಡೇನಣ್ಣ? ಕೃಷ್ಣ, ಯಾರ ಪಾಡು ಏನಾದರೂ ಆಗಲಿ ನನಗೆ ಬಂದಿರೋ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ನನಗೆ ಯಾವ ರೀತಿಯ ಚಿಂತೆಯನ್ನು ಬಯಸೋದಿಲ್ಲ. ಆ ಕೌರವ ಪಾಂಡವರು ಮರವನ್ನು ಬಡಿದು ಹೋಗಲಿ, ನನಗೆ ಬಂದಿರೋ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ನಾನು ಈಗಲೇ ಭೂಸಂಚಾರ ಕೊಳ್ಳುವನು.
ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. ಅಗ್ರಜನು ಭೂಪ್ರದಕ್ಷಿಣೆ ಮಾಡಿ ಹಿಂತಿರುಗಿ ಬರುವಷ್ಟರಲ್ಲಿ ಕೇವಲ 18 ದಿವಸದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ಜಾಗೃತಳಾಗುವ ಯೋಗಮಾಯ.